ಮಸ್ತ್ ಅರೋಮಾ ಬರ್ತಾ ಇದೆ, ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಮಿಸ್ಟರ್. ನಿಮ್ಮ ಹೆಸರು ಮೇಡಮ್? ಸುಧಾ. ಹೆಸರು ಬ್ರೋ? ಅಭಿಷೇಕ್ ಅಂತ. ಅಭಿಷೇಕ್. ಫಸ್ಟ್ ಇವ್ರು ಬಂದಾರ 8 ಗಂಟೆ ಆಗಿ. ಯಾವ ಊರು? ರೋಣ, ಗದಗ ಜಿಲ್ಲಾ ರೋಣ. ನಿಮ್ದು ಕೊಪ್ಪಳ. ಕೊಪ್ಪಳ. ಇಲ್ಲೇ ನಾವು 1.5 ವರ್ಷ ಆಯ್ತು ನಿಮ್ಗೆ ಫಾಲೋ ಮಾಡಿ. 1.5 ವರ್ಷ. ಎಲ್ಲ ಬಿರಿಯಾನಿ ಐಟಮ್ಸ್ ನೋಡ್ರಿ ಇವು. ಸೊ ಇದನ್ನ ಹುರಿದ ನಾವು ಮಸಾಲೆ ಮಾಡೋದು. ಈಗ ಅಂದ್ರು ಎಲ್ಲ ಐಟಮ್ ರೆಡಿ ಐತಿ. ಇದು ಕಡಕ್ ಐತಂದ್ರ ಇದನ್ನ ನಾನು ಪುಡಿ ಮಾಡಿ ಬಿರಿಯಾನಿಗೆ ಯೂಸ್ ಮಾಡ್ತೀನಿ. ಇದನ್ನ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ನಾನು ಮೆಜರ್ಮೆಂಟ್ ಎಲ್ಲ ತಗೊಂಡಿಟ್ಟಿದ್ದೆ ಮಾಡಿ. ಈ ಟೈಮ್ದಾಗ ನೀವು ಉಪ್ಪು ನೋಡಿದಾಗ ನಿಮಗೆ. ಸೊ ಈಗ ಪಾರ್ಸಲ್ ಕಟ್ಟೋಣ. ಸೊ 1 ಪ್ಲೇಟ್ನಾಗ 2 ಪೀಸ್ ಆಗತ್ತೀನಿ. ಪೀಸ್ ಸೈಜ್ ನೋಡ್ರಿ. ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ರು ಚೆನ್ನಾಗಿದ್ರೆ ಅನ್ಕೊಂತೀನಿ. ಇವತ್ತು ವೆನಸ್ಡೇ 10. ಇವತ್ತು ನನ್ನ ಫಾಲೋವರ್ಸ್ 10 ಮಂದಿಗೆ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದ್ರದ್ದು ಈ ಬ್ಲಾಗ್. ಸೊ ಮಾರ್ನಿಂಗ್ ಎದ್ದ ಸ್ವಲ್ಪ ಟೀ ಮಾಡ್ಕೊಂಡ. ಸೊ ಇಲ್ಲಿಂತ್ರ ನಾನು ಮಾರ್ಕೆಟ್ಗೆ ಹೋಗಿ ಬಿರಿಯಾನಿಗೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ತಗೊಂಡ್ಬರ್ಬೇಕು ಈಗ. ಸೊ ಅದ್ರದ್ದು ಪ್ರಿಪರೇಷನ್ ಐತಿ. ಈ ವಿಡಿಯೋ ಯಾರು ನೋಡ್ತೀರಿ ಫಸ್ಟ್ ಫಾಲೋ ಮಾಡ್ಕೋರಿ. ಹಂಗ ಮಿಸ್ಟರ್ ಫುಡ್ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಬೆಲ್ ಐಕನ್ ಒತ್ತಿದ್ರೆ ನಿಮ್ಗೆ ನನ್ನ ಅಪ್ಡೇಟ್ ಬರ್ತಿರ್ತಾವ, ನೋಡಿ ಎಂಜಾಯ್ ಮಾಡ್ರಿ. ಸೊ ನಿಮ್ ಸಪೋರ್ಟ್ ಹಿಂಗ ಇರ್ಲಿ. ಟೀ ಕುಡ್ದೆ ಇಲ್ಲಿಂತ್ರ ಮಾರ್ಕೆಟ್ಗೆ ಹೋಗ್ತೀನಿ. ಸೊ ನಿಮ್ಗಾಗಿ ಸಿಗ್ತೀನಿ. 11 ಆಗೈತಿ. ಸೊ ಇದು ಟೀ ಒಂದು ಮುಗಿಸ್ಕೊಂಡ ಮಾರ್ಕೆಟ್ಗೆ ಹೋಗಿ ಏನೇನೆಲ್ಲಾ ತರಬೇಕು ತಗೊಂಡ್ ಬರ್ತೀನಿ. ಸೊ ಅದು ಪ್ರಿಪರೇಷನ್ ವಿಡಿಯೋನು ಇದ್ರಾಗ ಬರ್ತೈತಿ, ನೋಡ್ರಿ. ಫುಲ್ ವಿಡಿಯೋ ನೋಡೋಷ್ಟ್ರಾಗ ನಿಮ್ಗೆ ಮಜಾ ಬರ್ತೈತಿ. ಇದು ಪಾರ್ಟ್ 1 ಮಾಡ್ತೀನಿ. ಪಾರ್ಟ್ 2 ಏನ್ ಮಾಡಂಗಿಲ್ಲ. ಮುಂಜಾನೆ ಒಂದು ಟೀ ಕುಡಿದ್ರೆ ಏನೋ ಒಂದು ಖುಷಿ ರೀ. ಆಲ್ಮೋಸ್ಟ್ ನಾನು ಜಾಬ್ದಾಗಿದ್ದಾಗ ಸೊ ಸೇಲ್ಸ್ ವರ್ಕ್ ಅಲ್ಲ. ಸೊ ಮುಂಜಾನೆ ಬಿಡುವಾಗ ಒಂದ್ ಚಾ ಸ್ಟಾರ್ಟ್ ಆಯ್ತಂದ್ರೆ ಸಂಜಿಗೆ 8 ಗಂಟೆ ಮಟನು ಒಂದು 10 ರಿಂದ 12 ಚಾ ಆಗ್ತಿತ್ತು. ಯಾಕಂದ್ರೆ ಈ ಸೈಡ್ ಪೇಂಟರ್ಸ್ ಮೀಟ್ ಆಗ್ಬೇಕಿತ್ತು, ಈ ಕಡೆ ಡೀಲರ್ಸ್ ಮೀಟ್ ಆಗೋದಿತ್ತು. ಸೊ ಎಲ್ಲೆಲ್ಲಿ ಹೋಗ್ತೀವೋ ಎಲ್ಲಾ ಕಡೆ ಒಂದೊಂದ್ ಚಾ ಆಗ್ತಿತ್ತು. ಸೊ ಓವರ್ ಆಲ್ ಆಗಿ ಒಂದು 10 ರಿಂದ 12 ಚಾ ಆಗ್ತಿತ್ತು ನನ್ನ ಸ್ಯಾಲ್ರಿದಾಗ. ಸೊ ದಿನಕ್ಕೆ 120 ರಿಂದ 150 ರೂಪಾಯಿ ನಂದು ಟೀಗ ಹೋಗ್ತಿತ್ತು. ಈಗ 150 ರೂಪಾಯಿ ಉಳಿಯಾಗತೈತಿ. ಬಿಕಾಸ್ ಜಾಬ್ಲೆಸ್ ಇರೋದಕ್ಕೆ ಏನಾದ್ರು ಒಂದು ರೀಸನ್ ಇರ್ತೈತಿ. ಅದು ಏನ್ ಅನ್ನೋದು ತಿಳಿಸ್ತೀನಿ. ಈಗ ಮಾರ್ಕೆಟ್ ಹೋಗೋನು, ಹೋಗಿ ಎಲ್ಲ ಐಟಮ್ಸ್ ತರೋ. ಸೊ ಫಸ್ಟ್ ಮಾರ್ಕೆಟ್ ಒಳಗಂತೂ ಬಂದೀವಿ. ಈಗ ಹೋಗಿ ಫಸ್ಟ್ ರೈಸ್ ಹಾಕಕ್ ಬೌಲ್ ಕೇಳೋಣ. ಸೊ ಅದ್ರಾಗ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ ಬರ್ಬೇಕು. ಸೊ ಲೈಕ್ ನಮ್ ಗುರು ಐತಿ ನೋಡ್ರಿ, ಇವತ್ತ ಬಂದೈತಿ ಶಾಪ್. ಇಲ್ಲೇ ಆಲ್ಮೋಸ್ಟ್ ಸಿಗ್ತಾವ ಮತ್ತೆಲ್ಲ ಸಿಕ್ತು. ಈ ಶಾಪ್ ಅಂದ್ರೆ ಬಂದೈತಿ. ಸೊ ಅಲ್ಲಿ ಇನ್ನೊಂದ್ ಕಡೆ ಹೋಗಿ ನೋಡೋಣ. ನಮ್ಮ ಟೈಮಿಂಗ್ ಸರಿ ಇಲ್ಲ. ಇವತ್ತರೆ ಬುಧವಾರ ಐತಿ, ಬೇರೆ ಕಡೆ ಎಲ್ಲ ನೋಡೋಣ. ಸೊ ಮಾರ್ಕೆಟ್ ಅಂತೂ ಖಾಲಿ ಐತಿ ಬಿಕಾಸ್ ಆಫ್ ಬುಧವಾರ. ಸೊ ಬುಧವಾರ ಮಾರ್ಕೆಟ್ ಕ್ಲೋಸ್ ಆಯ್ತು. ಸೊ ಬಟರ್ ಮಾರ್ಕೆಟ್ ದಾಗ ಚೆಕ್ ಮಾಡ್ತೀನಿ. ಇಲ್ಲ ಅಂದ್ರ ಬೇರೆ ಏನಾದ್ರು ಅಡ್ಜಸ್ಟ್ ಮಾಡಬೇಕಾಗುತ್ತಾ. ಯಾಕಂದ್ರೆ ಅದೇ ಸಿಗಂಗಿಲ್ಲ ಅಂತ ಗೊತ್ತಿತ್ತು ನನಗ. ಸೊ ಅದಕ್ಕೆ ಫಸ್ಟ್ ಆಗ್ತೀನಿ. ಅದಾದ್ಮೇಲೆ ಬೇರೆ ಐಟಮ್ಸ್ ಎಲ್ಲ ತಗೊಂತೀನಿ ಅಡಿಗೆಗೆ ಬೇಕಾಗಿರೋದು. ಸೊ ಹೋಗೋಣ ಬರ್ರಿ. ಸೊ ಇಲ್ಲೊಂದ್ ಚಾಂಪಿಯನ್ಸ್ ಅಂತ ಐತಿ. ಸೊ ಈಗ ಕೇಳೋನ್ ಬರ್ರಿ ಎಷ್ಟ್ ಐತಿ ಏನ್ ಐತಿ ಅನ್ನೋದು. ಇದೇ ಬೆಟರ್ ಅಲ್ರಿ ನಮಗೆ. ಇದೊಂದು 4 ರೂಪೀಸ್ 10 40 20 ಪೀಸ್ ಕೊಡೋಣ. ಏನ್ ಡ್ಯಾಮೇಜ್ ಗಿಮೇಜ್ ಇರಂಗಿಲ್ಲ ಅಲ್ಲಿ. ಓದಿನ ಅವ್ರ ಫುಲ್ ಸೆಟ್ ಬರುತ್ತೆ, ನನ್ಗೆ ಯೂಸ್ ಇಲ್ಲ. ಕಂಟೈನರ್ ಅನ್ನೋದು ತಗೊಂಡೇನೆ. ಸೊ ಇಲ್ಲೇ ಬಟರ್ ಮಾರ್ಕೆಟ್ ಬಂದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಇಲ್ಲೇ ನಿಮ್ಗೆ ಕುಲ್ಲಾನು ಸಿಗ್ತಾವ. ಸೊ ನಾ ಏನ್ ಅಲ್ಲಿ ಫಸ್ಟ್ ಹೋಗಿದ್ದಲ್ಲ, ಅಲ್ಲೇ ಫುಲ್ ಸೆಟ್ಟ ತಗೋಬೇಕಂತ. ಒಂದೊಂದು 350 340 ಐತಿ. ಬಟ್ ನಮ್ಗೆ ಯೂಸ್ ಇಲ್ಲ ಅಷ್ಟ. ಸೊ ಇಲ್ಲಿ ಏನೈತಲ್ಲ ಫುಲ್ ಹೋಲ್ಸೇಲ್ ಫುಲ್ ಬಲ್ಕ್ ಕೊಡ್ತಾರ. ಸೊ ನಮಗ್ ಬೇಕಾಗಿರೋದು ಸಿಕ್ಕೈತಿ. ಈಗ ಹೋಗಿ ಮಾರ್ಕೆಟಿಗೆ ಹೋಗಿ ಒಂದಿಷ್ಟು ಕಾಯಿಪಲ್ಲೆ ಗೀಪಲ್ಲೆ ತಗೊಳ್ಳೋನು. ಚಿಕನ್ ತಗೋಬೇಕು, ಗರಂ ಮಸಾಲ ಎಲ್ಲ ತಗೋಬೇಕು. ತಗೊಂಡ್ ಬರ್ರಿ ಫಸ್ಟ್ ಐಟಮ್ಸ್. ಒಂದು ಬಿರಿಯಾನಿ ಮಸಾಲ ಮಾಡಕ್ ಐಟಮ್ಸ್ ಎಲ್ಲ ಐತಿ. ಇದೆಲ್ಲ ಬಿರಿಯಾನಿ ಐಟಮ್ಸ್ ನೋಡ್ರಿ ಇವು. ಸೊ ಇದನ್ನ ಹುರಿದ ನಾವು ಮಸಾಲೆ ಮಾಡೋದು. इसमें क्या क्या ये पूरा डालना है? ये पूरा बिरयानी ये लीफ सारा रखने का, ये डायरेक्ट डालने का, बाकी का सब डायरेक्ट डालने. ये भी डायरेक्ट डालने का, पाउडर नहीं करने? पाउडर भी कर पाउडर कर सकते हैं ನೋಡ್ರಿ. ಇಷ್ಟ ಐಟಮ್ ತಗೊಂಡಿನಿ. ಇದನ್ನ ಇದ್ರಾಗ ಬಿರಿಯಾನಿ ಆಗೋದು ಮೇನ್ ಇಂಗ್ರೀಡಿಯೆಂಟ್ ಇದೆ. ಸೊ ಈ ಶಾಪಿಗೆ ಬಂದ್ರೆ ವಿಸಿಟ್ ಮಾಡ್ರಿ. ಇದು ಒಳಗೆ ಐತಿ ಮಾರ್ಕೆಟ್ ಒಳಗ ಕೆತ್ತವ. ಸೊ ಮನ್ಯಾಗ ಉಳ್ಳಾಗಡ್ಡಿ ಇಲ್ಲ, 1 ಕಿಲೋ ಉಳ್ಳಾಗಡ್ಡಿ ತಗೊಂಡೆ. ಮೆಣಸಿನಕಾಯಿ ತಗೋಬೇಕು. ಬಂದ್ ತಗೊಂಡು ಮೆಣಸಿನಕಾಯಿ. ಸೊ ಫಸ್ಟ್ 1 ಕಿಲೋ ಉಳ್ಳಾಗಡ್ಡಿ ತಗೊಂಡು ಚಲೋ. ಸೊ ಬಿರಿಯಾನಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡಾಗೈತಿ. ಸೊ ಎಲ್ಲಾನು ಐತಿ. ನಾ ಇದನ್ನ ಫುಲ್ ಮಾಡ್ಕೊಂಡು ಹೋದೆ ಅಂದ್ರೆ ವಿಡಿಯೋ ದೊಡ್ಡದಾಕೈತಿ. ಸೊ ಅದ್ರ ಸಂಬಂಧ ಫುಲ್ ಮಾಡಕ್ ಹೋಗಿಲ್ಲ. ಸೊ ಇಲ್ಲಿಂದ ಚಿಕನ್ ತಗೊಂಡ ಮನೆಗೆ ಹೋಗಿ ಏನೇನ್ ಐಟಮ್ ತಗೊಂಡೇನ ಅಂತ ಹೇಳಿ ತೋರಿಸ್ತೀನಿ. ಈಗಂದ್ರು ಎಲ್ಲ ಐಟಮ್ ರೆಡಿ ಐತಿ. ಪುದೀನ, ಮೆಂತೆ, ಕೊತ್ತಂಬರಿ, ಇದು ಗರಂ ಮಸಾಲ ಪೌಡರ್ ರೆಡಿ ಮಾಡಕ್ ಅಂತ ಹೇಳಿ ತಂದಿನಿ. ಮತ್ತೆ ಜಿಂಜರ್ ಗಾರ್ಲಿಕ್ ಐತಿ, ಮೆಣಸಿನಕಾಯಿ ಇಟ್ಟಿನಿ, ಕಸೂರಿ ಮೇಥಿ ಐತಿ, ತೆಂಗಿನಕಾಯಿ ಇಟ್ಟಿನಿ, ಟೊಮೆಟೊ ಇಟ್ಟಿನಿ, ಉಳ್ಳಾಗಡ್ಡಿ ಐತಿ, ಲೆಮನ್ ಐತಿ. ಮೇನ್ ಐಟಮ್ ಚಿಕನ್ ಐತಿ. ಈಗ ಪ್ರಿಪರೇಷನ್ ಸ್ಟಾರ್ಟ್ ಆಕೈತಿ ನೋಡ್ರಿ. ನಾ ಏನ್ ಬಿರಿಯಾನಿ ಮಸಾಲ ತಗೊಂಡಿದ್ದಲ್ಲ ಫ್ರೈ ಮಾಡಾಕತ್ತೀನಿ ನೋಡ್ರಿ. ಸ್ವಲ್ಪ ಇದು ಕಡಕ್ ಆಯ್ತಂದ್ರ ಇದನ್ನ ನಾನು ಪುಡಿ ಮಾಡಿ ಬಿರಿಯಾನಿಗೆ ಯೂಸ್ ಮಾಡ್ತೀನಿ. ಇದನ್ನ ಯಾಕಂದ್ರ ನಾ ಹಿಂಗ ಹಾಕ್ಬೋದು. ಇದನ್ನ ಬಾಯಿ ಒಳಗ್ ಸಿಗ್ತೈತಿ, ನಮ್ಗೆ ಬಾಯಿ ಒಳಗ್ ಸಿಗ್ಬಾರ್ದ. ಆ ಫ್ಲೇವರ್ ಇರ್ಬೇಕ, ಬಟ್ ಅದ ಏನ್ ಹಾಕಿವ ಅನ್ನೋದು ಗೊತ್ತಾಗಬಾರ್ದು.
ಸೊ ಅದ್ರ ಸಂಬಂಧ ನಾನು ಇದನ್ನೆಲ್ಲ ಪೌಡರ್ ಮಾಡ್ಕೊಂತೀನಿ ಊರ್ದ. ಸೊ ಈಗ ನೆಕ್ಸ್ಟ್ ಮೇಕಿಂಗ್ ವಿಡಿಯೋ ನೋಡೋರಂತೆ. ಸೊ ಎಲ್ಲ ಪ್ರಿಪೇರ್ ಆಗೈತಿ. ಈ ಸೈಡ್ ಚಿಕನ್ ಬೇಯಿಸಿ ಇಟ್ಕೊಂಡಿನಿ. ಬೇಯಿಸಿ ಅಂದ್ರೂ 10 to 20% ಅಷ್ಟೇ ಬೆದೈತಿ. ಸೊ ಈ ಕಡೆ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೈತಿ. ಈ ಮಸಾಲೆ ಒಳಗೆ ಏನೇನೈತಂದ್ರ ಕೊತ್ತಂಬರಿ, ಪುದೀನ, ಹಸಿ ಮೆಣಸಿನಕಾಯಿ ಮತ್ತ ಆನಿಯನ್ ಐತಿ. ಮತ್ತ ಇದು ತೆಂಗಿನಕಾಯಿ, ಕೊತ್ತಂಬರಿ ಐತಿ, ಜಿಂಜಗಾರ್ಲಿಕ್ ಪೇಸ್ಟ್ ಇಟ್ಟೀನಿ. ಮತ್ ಸ್ವಲ್ಪ ಬಿರಿಯಾನಿ ಎಲೆ ಇಟ್ಟೀನಿ. ಈ ಕಡೆ ಬಿರಿಯಾನಿ ಎಲೆ ಅದಾವು. ಸೊ ಮೊಸರು, ಟೊಮ್ಯಾಟೊ, ಆನಿಯನ್ ಐತಿ, ಕಸೂರಿ ಮೆಂತಿ ಇಟ್ಟೀನಿ. ಇದೇನೈತಲ್ಲ ಸ್ವಲ್ಪ ಫ್ರೆಶ್ ಮೆಂತಿ ಸೊಪ್ಪು ಇಟ್ಟೀನಿ. ಸೊ ಆ ಸೈಡ್ ಅಕ್ಕಿ ಐತಿ. ಎಣ್ಣೆ ಹಾಕಿ ರೆಡಿ ಮಾಡ್ತೀನಿ. ಈಗ ಎಣ್ಣೆ ಹಾಕೊಂತೀನಿ ಸ್ವಲ್ಪ ನಾಕೇನ ಆಲ್ಮೋಸ್ಟ್ 200 ml ಆದ್ರೂ ಹಾಕೋರಿ. ಸೊ 1 kg ನಾನು 1.5 kg ಮಾಡತ್ತೀನಿ. ಸೊ 220-250 ಹಾಕೊಂತೀನಿ. ಕುಕಿಂಗ್ ವ್ಲಾಗ್ ಅಂತೂ ಅಲ್ಲ ಇದು. ಸೊ ಎದಕ್ಕಂದ್ರ ನಾ ಕುಕಿಂಗ್ ವ್ಲಾಗ್ ಗತೆ ಮಾಡಿದ್ದೆ ಅಂದ್ರೆ ನನಗ ಡ್ಯೂರೇಷನ್ ಬಾಳ ಆಗುತ್ತ. ನಿಮಗ್ ಬಂದ್ ಭೇಟಿ ಆಗ್ಬೇಕು ನಾನು ಇನ್ನು. ಸೊ ಇದನ್ನ ಸ್ವಲ್ಪ ಶಾರ್ಟ್ಸ್ ಗತೆ ಹಾಕ್ತಿರ್ತೀನಿ ನೋಡ್ರಿ. ಸೊ ಈಗ ನಾ ಬಿರಿಯಾನಿಯಲ್ಲಿ ಹಾಕೊಂತೀನಿ. ಸೊ ಬಿರಿಯಾನಿಯಲ್ಲಿ ಹಾಕೊಂಡ್ ಕೂಡ ಸ್ವಲ್ಪ ಚಟ್ ಪಟ್ ಅನ್ನೋತ ಬೆಲ್ಲಿ ಬರುತ್ತಲ್ಲ ಅದ್ ಮೇನ್ ಅರೋಮನ್ ನಾವು ಹೊರಗೆ ತೆಗಿಬೇಕು. ಅದರಿಂದ ಆನಿಯನ್ ಹಾಕೊಂತೀನಿ. ಆನಿಯನ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳಕತ್ತೀನಿ ಅಷ್ಟೇ. ಸ್ವಲ್ಪ ಬ್ರೌನ್ ಆಗ್ಬೇಕದ. ಸೊ ನನ್ ಸ್ಪೆಷಲ್ ಬಿರಿಯಾನಿ, ನನ್ ಸ್ಪೆಷಲ್ ಫಾಲೋವರ್ಸ್ ಈಗ ಸೊ ಒಂದ್ ಟೈಮ್ ಬರ್ತೈತಿ. ಸೊ ಎಷ್ಟ್ ಮಂದಿ ಬರ್ತಾರೋ ಅಷ್ಟು ಮಂದಿಗೆ ನಾನು ಮಾಡಿ ಕೊಡ್ಬೇಕು ಅನ್ನೋದು ಅಷ್ಟ ಐತಿ. ಒಂದಿನ ಮಾಡ್ಕೊಡ್ತೀನಿ ನಿಮ್ ಸಂಬಂಧ. ಆಲ್ರೆಡಿ ನಮ್ದು ದೋಸ್ತರಿಗೆಲ್ಲ ನಾನು ಕೊಟ್ಟಿನಿ. ಸೊ ನಿಮಗೂ ಕೊಡ್ಬೇಕಂತ ಅನ್ಸಿತ್ತ, ಅದಕ್ಕೆ ಮಾಡತ್ತೀನಿ. ಪುದೀನ ಹಾಕೊಳ್ಳೋಣ. ಈ ಗ್ರೀನ್ ಏನ್ ಮಸಾಲೆ ರುಬ್ಬಿಟ್ಟಿದ್ದಲ್ಲ ಇದನ್ನ ಹಾಕೊಂತೀನಿ. ಸೊ ಇದ್ರದ ಮೇನ್ ನೋಡ್ರಿ, ಇದ್ರದ್ದು ಹಸಿ ವಾಸನೆ ಹೋಗ್ಬೇಕ. ಅಲ್ಲಿ ಮಟ ಅದನ್ನ ಬಾಡಿಸ್ಕೋಬೇಕ. ಇದನ್ನ ಸ್ವಲ್ಪ ಕುದಿಯಾಗಿ ಬೇಡೋಣ. ಏನ್ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನ ಹಾಕೊಳತ್ತೀನಿ. ಇದ್ರದ್ದು ಹಸಿ ವಾಸನೆ ಹೋದ್ ಕೂಡಲೇ ತೆಂಗಿನಕಾಯಿ. ಇದು ಒಂದ್ ಸ್ವಲ್ಪ ಹಸಿ ವಾಸನೆ ಹೋಯ್ತಂದ್ರ ಚಿಕನ್ ಹಾಕೊಳ್ಳೋಣ. ಇದ್ರ ಹಿಂದ ತಡ್ರಿ ನಿಮಗೆ ಝೂಮ್ ಔಟ್ ಮಾಡಿ ತೋರಿಸೋಣ. ನೋಡ್ರಿ ಇದ್ರ ಸ್ಟ್ರಕ್ಚರ್ ನೋಡ್ರಿ, ಕಲರ್ದ. ಈಗ ನಾ ಚಿಕನ್ ತೊಗೊಳತ್ತೀನಿ. ಸೊ ಆಲ್ಮೋಸ್ಟ್ 1.5 kg ಮಾಡತ್ತೀನಿ ನಾನು. ಸೊ ಟೊಮ್ಯಾಟೊ ಹಾಕೊಂತೀನಿ. ಫ್ರೆಶ್ ಮೆಂತೆ ಹಾಕಾಕತ್ತೀನಿ. ಮೊಸರು ಸ್ವಲ್ಪ ಹಾಕೊಂತೀನಿ, ಭಾಳ ಹಾಕೊಳ್ಳಂಗಿಲ್ಲ. ಲೆಮನ್ ಹಿಂಡ್ಕೊತೀನಿ. 2 ಟೇಬಲ್ ಸ್ಪೂನ್. ಇದನ್ನು ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ನಾನು ಸ್ವಲ್ಪ ಮೆಜರ್ಮೆಂಟ್ ಎಲ್ಲ ತೊಗೊಂಡಿಟ್ಟಿದ್ದೆ. ಇದು ಬಂದು ಚಿಕನ್ ಸ್ಟಾಕ್ ಫುಲ್ ಫ್ಲೇವರ್ಫುಲ್ ಆಗೈತಿ. ಮಿಕ್ಸ್ ಮಾಡ್ಕೊಳ್ಳೋದಷ್ಟ. ಸೊ ಈಗ ಸಾಲ್ಟ್ ಹಾಕೊಂತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಸೊ ಮಿಕ್ಸ್ ಮಾಡಿ ಈ ಟೈಮ್ದಾಗ ನೀವು ಉಪ್ಪು ನೋಡಿದಾಗ ನಿಮಗೆ ಗೊತ್ತಾಗೋದು ಉಪ್ಪು. ದಮ್ಮಿಗೆ ಇಟ್ಟಿನಿ. ಈಗ 20 ನಿಮಿಷ ಬೇಕಾ. ಸೊ 20 ನಿಮಿಷದಾಗ ರೆಡಿ ಆಕೈತಿ. ನಿಮ್ಗೆ ಪ್ಯಾಕಿಂಗ್ ಮಾಡುವಾಗ ಸಿಗ್ತೀನಿ. ದಮ್ ಎಲ್ಲ ಆದ್ಮೇಲೆ ತೆಗೆದು ತೆಳಗಿಟ್ಟಿನಿ. ಓ ಪರ್ಫೆಕ್ಟ್ ಆಗೈತಿ ನೋಡ್ರಿ. ಪೀಸ್ ಅಂತೂ ಮಸ್ತ್ ಬೆಂದ ಅನ್ಸಾಗತೈತಿ ನೋಡ್ರಿ. ಪೀಸ್ ನೋಡ್ರಿ ಹಂಗ. ಸೊ ಈಗ ಪಾರ್ಸಲ್ ಕಟ್ಟೋಣ. ಸೊ 1 ಪ್ಲೇಟ್ನಾಗ 2 ಪೀಸ್ ಹಾಕತ್ತೀನಿ. ಪೀಸ್ ಸೈಜ್ ನೋಡ್ರಿ. ಸೊ ಬರುವಷ್ಟ್ರಾಗ ಬಿಸಿ ಇದ್ರೆ ನಂಗೆ ಅದೇ ಬೇಕಾ. ಸೊ ಇದೇ ಥರ ನಾನು 10 ಪ್ಲೇಟ್ನ ಪ್ಯಾಕ್ ಮಾಡ್ಕೊತೀನಿ. ಪ್ಯಾಕ್ ಮಾಡಿಕೊಂಡ ನಿಮ್ಗೆ ಡೈರೆಕ್ಟ್ ವಿಜಯ ಕೊಲ್ಹಾಪುರ ಕಡೆ ಸಿಗ್ತೀನಿ. ಸೊ ಗೈಸ್ ಈಗೆಲ್ಲ ಪ್ಯಾಕ್ ಮಾಡಿ ಇಟ್ಟು ನೋಡ್ರಿ. 10 ಡಬ್ಬಿ 1 2 3 4 5 6 7 8 ಇಲ್ಲಿಂತ್ರ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡ ಅಲ್ಲೇ ಬರಾಕತ್ತೀನಿ. ಸ್ಟೇ ಟ್ಯೂನ್ ಆಗಿರಿ, ಸಿಗೋಣ. ಸೊ ಫೈನಲಿ ವಿಜಯ ಕೊಲ್ಹಾಪುರ ಕಡೆ ರೀಚ್ ಆಗೀನಿ. ಮತ್ತು ನನ್ನ ಫಾಲೋವರ್ ಒಬ್ರು ಬಂದಾರ. ನಿಮ್ಮ ಹೆಸರು ಬ್ರೋ? ಅಭಿಷೇಕ್ ಅಂತ. ಅಭಿಷೇಕ್. ಫಸ್ಟ್ ಇವ್ರು ಬಂದಾರ 8 ಗಂಟೆ ಆಗೈತಿ. ಪಾರ್ಸಲ್ ಫುಲ್ ಪ್ಯಾಕ್ ಹಾಕಿ ಕುಂದೈತಿ. ಸೊ ಇವ್ರಿಗೆ ಲೇಟ್ ಆಕೈತೆ ಅಂತೇಳಿ ಫಸ್ಟ್ ಇವ್ರಿಗೆ ಕೊಟ್ಟ ಇಲ್ಲಿಂತ್ರ ಇವ್ರು ಹೋಗ್ತಾರ. ನಿಂದಿರ್ತಿರೋ ಇಲ್ಲ ಲೇಟ್ ಆದ್ರೆ ಬೇರೆ ಕಡೆ ಹೋಗೋರು. ಇಲ್ಲ ಬಂದಾರ, ಇವ್ರೊಬ್ರು ಅದಾರ, ಇಲ್ಲೊಬ್ರು ಬಂದಾರ. ನಿಮ್ಮ ಹೆಸರು? ಸರ್ ಓಂಕಾರ ಅಂತ ನನ್ನ ಹೆಸರು. ಓಂಕಾರ. ನಮ್ ದೋಸ್ತು ಓಂಕಾರ ಅಂತ ಅದಾನ. ಈಗ ಇವ್ರಿಗೆ ಕೊಟ್ಟ ನಾನು ಬರೋರಿಗೆ ಮತ್ತೆ ಕೊಡ್ತೀನಿ ಅಂತ. ನೋಡ್ರಿ, ಎಂಜಾಯ್ ಮಾಡ್ರಿ. ಸೊ ಇನ್ನೊಬ್ರು ಬಂದಾರ. ನಿಮ್ಮ ಹೆಸರು? ಚೇತನ. ಸೊ ಅವ್ರಿಗೆ ಒಂದು ಬಿರಿಯಾನಿ ಐತಿ. ಸೊ ನಿಮಗೆ ಇದ್ರದ್ದು ಒಂದು ವಿಡಿಯೋ ಮಾಡಿ ನಾನು ಕಳಿಸ್ಬೇಕು, ಟೇಸ್ಟ್ ಹೆಂಗೈತೆ ಅನ್ನೋದು. ಈಗ ಆಲ್ಮೋಸ್ಟ್ 8:45 ಆಗೈತಿ. ನಾ ಆಲ್ಮೋಸ್ಟ್ 3 ಮಂದಿ ಅಷ್ಟ ಫಾಲೋವರ್ಸ್ ಬಂದ್ರ. ಸೊ ಇನ್ನೂ ಯಾರು ಬಂದಿಲ್ಲ. ನೋಡ್ತೀನಿ ಇನ್ನೊಂದು 9:30 ಮಟ್ಟ ವೇಟ್ ಮಾಡ್ತೀನಿ. ಈಗ ನೋಡ್ರಿ 8:45 ಆಗೈತಿ. ನೋಡೋಣ, ಅಲ್ಲೇ ಇಟ್ಟೇನೆ ಅದನ್ನ. ಇನ್ನು ಎಷ್ಟು ಮಂದಿ ಬರ್ತಾರ, ಯಾರು ಬರಂಗಿಲ್ಲ ನೋಡೋಣ. ಸೊ ಒಂಥರ ಹೆಂಗಾಗೈತೆ ಅಂದ್ರೆ ನಾ ಅನ್ಕೊಂಡಿದ್ದೆ ಒಂದು 10 ಮಂದಿ ಅದು ಬರ್ತಾರ ಅಂತೇಳಿ ಬಂದಿಲ್ಲ. ನೋಡೋಣ, ವೇಟ್ ಮಾಡಿ. ಸೊ ಈಗ ಇನ್ನೊಬ್ರು ಬಂದಾರ. ನಿಮ್ಮ ಹೆಸರು? ಭರತ್ ಅಣ್ಣ. ಭರತ್. ಎಲ್ಲಿ ಯಾವ ಊರು ನಿಮ್ದು? ಕೊಪ್ಪಳ. ಇಲ್ಲೇ PG ದಾಗ ಇರ್ತೀರ? ಸೊ ಓಕೆ, ಕೊಪ್ಪಳದಿಂದ ಬಂದು ಇಲ್ಲಿ ಸ್ಟಡಿ ಮಾಡೋರು ನಮ್ಮ ಫಾಲೋವರ್ಸ್. ಅವ್ರಿಗೊಂದು ಕೊಡತ್ತೀನಿ. ಈಗ ಇನ್ನೊಬ್ರು ಫಾಲೋ ಬಂದಾರ. ನಿಮ್ಮ ಹೆಸರು ಮೇಡಮ್? ಸುಧಾ. ಸುಧಾರಿ. ಹುಬ್ಳಿನೇನ್ರಿ? ಇವರಿಗೂ ನನ್ನ ಕಡೆ ಅಂತ ನಾನು ಮಾಡಿರೋ ಬಿರಿಯಾನಿ ಇವ್ರಿಗೂ ಕೊಡತ್ತೀನಿ ಇವತ್ತು. ಫಾಲೋವರ್ ಬಂದಾರ. ನಿಮ್ಮ ಹೆಸರು? ಶಿವಕುಮಾರ್. ಯಾವ ಊರು? ರೋಣ, ಗದಗ ಜಿಲ್ಲಾ ರೋಣ. ಇಲ್ಲಿ ಯಾವ ಕಾಲೇಜ್ ಓದಾಗೈತೆ ರೀ? ಆಕಾಶ ಟ್ಯೂಷನ್ ಸೆಂಟರ್. ಹೌದಾ? ಸೊ ಇವರು ನನ್ನ ಫಾಲೋವರ್. ಇವರಿಗೂ ಒಂದು ಬಿರಿಯಾನಿ ತಂದೀನಿ. ಸೊ ಅವ್ರಿಗೆ ಕೊಡ್ತೀನಿ. ಇನ್ನೊಬ್ರು ಫಾಲೋ ಬಂದಾರ. ನಿಮ್ಮ ಹೆಸರು ಸರ? ಸಚಿನ್. ಯಾವ ಊರು ನಿಮ್ದು? ನಮ್ದು ಹುಬ್ಳಿನ. ಸೊ ಯಾವಾಗಿಂದ ನನ್ನ ಫಾಲೋ ಮಾಡತ್ತಿದ್ರಿ ನೀವು? ನಾವು 1.5 ವರ್ಷ ಆಯ್ತು ನಿಮ್ಗೆ ಫಾಲೋ ಮಾಡಿ. 1.5 ವರ್ಷ. ಈ ಸತಿ ಬಿರಿಯಾನಿ ಮಾಡಿ ನಿಮ್ಮ ಸಂಬಂಧ. ಸೊ ಟೇಸ್ಟ್ ಮಾಡಿ ಹೆಂಗೈತೆ ಅಂತೇಳಿ ನನಗೊಂದು ಕ್ಲಿಪ್ ಹಾಕ್ರಿ. ಡನ್. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಹುಮ್ಮಸ್ಸಿಂದ ಇನ್ನೂ 10 ಮಂದಿ ಮಾಡಿನಂದ್ರೆ ಒಂದು 50 ಮಂದಿ ಮಾಡೋತ್ರ. ಹಿಂಗೆ ದೇವರು ಒಳ್ಳೆ ಆಶೀರ್ವಾದ ಕೊಡಲಿ. ಇನ್ನೂ ಭಾಳ ಫಾಲೋವರ್ಸ್ ಆಗಲಿ, ಬೆಳೀಲಿ ಅಂತ ನಮ್ಮ ಆಶೀರ್ವಾದ. ಥ್ಯಾಂಕ್ಸ್ ರೀ. ಎಲ್ಲ ನಿಮ್ಮ ಆಶೀರ್ವಾದ.
ಸೊ ಇವ್ರಿಗೂ ಒಂದು ಕೊಡ್ತೀನಿ ನನಗೆ ಅಷ್ಟ ಬಿರಿಯಾನಿ. ಇವ್ರು ನಿಮ್ಮ ಹೆಸರು ಯಶವಂತ್ ಪಾಟೀಲ್. ಇವ್ರ ಹೆಸರು ಯಶವಂತ್ ಪಾಟೀಲ್ ಅಂತೇಳಿ ಆರ್ಕಿಟೆಕ್ಟ್ ಅದಾರ. ಫೈನಲಿ ಇವ್ರಿಗೆ ಲಾಸ್ಟ್ ಸಿಕ್ಕೈತಿ, ಇವ್ರಿಗೂ ಕೊಟ್ಟಿನಿ, ಮನೆಗೆ ಹೋಗ್ತೀವಿ. ಮಿಸ್ಟರ್ ಫುಡಿ ಅವ್ರ ಕಡೆಯಿಂದ ಬಿರಿಯಾನಿ ಬಂದಿರೋದು. ಅವ್ರದ್ದು ಬಿರಿಯಾನಿ ಹೇಗೆ ಮಾಡಿದಾರೆ ಅಂತ ಟೇಸ್ಟ್ ಮಾಡೋಣ. ಅಲ್ಟಿಮೇಟ್ ಆಗಿದೆ ಮಿಸ್ಟರ್ ಫುಡಿ ಅವರೇ. ಪೀಸು ಬೆಂದಿದೆ, ಚಲೋ ಬೆಂದಿದೆ. ರೈಸು ಮಸ್ತ್ ಅರಮ ಬರ್ತಾ ಇದೆ, ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಮಿಸ್ಟರ್ ಫುಡಿ. ಇವತ್ತ ನಮ್ ಮಿಸ್ಟರ್ ಫುಡಿ ವ್ಲಾಗರ್ ಅವ್ರದ್ದು ಬಿರಿಯಾನಿ ತಿನ್ನತೀನಿ. 8 ಗಂಟೆಗೆ ಬರ್ರಿ ಅಂತ ಕರೆದಿದ್ರೆ ಹೋಗಿದ್ವಿ. ಅಣ್ಣ ಸೂಪರ್ ಆಗೈತಿ. ಬಿರಿಯಾನಿ ಮಾತ್ರ ಹೆವಿ ಐತಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಲಾಟ್ ಅಣ್ಣ. ಬಿರಿಯಾನಿ ಅಂತ ಮಸ್ತ್ ಇತ್ತಣ್ಣ, ಥ್ಯಾಂಕ್ ಯು ಅಣ್ಣ. ಇವತ್ತಿಂದ ಬಿರಿಯಾನಿ ಕೊಡೋ ಚಾಲೆಂಜ್ ಏನೈತಲ್ಲ ಸಕ್ಸಸ್ಫುಲ್ ಆಗಿ ಮಾಡೀನಿ. ಎಲ್ಲ ನಿಮ್ ಸಪೋರ್ಟ್ ಇಂದ ಆಗೈತಿ. ಈ ವಿಡಿಯೋ ಯಾರು ನೋಡಾತಿರಲ್ಲ ಹಿಂಜರಿಬೇಡ್ರಿ. ಯಾಕಂದ್ರೆ ನಾನು ಫ್ರೆಂಡ್ಸಿಗೆ ಹೆಂಗ್ ಮಾಡ್ಕೊಡ್ತೀನಿ ಹಂಗ ನಿಮಗೂ ಮಾಡ್ಕೊಡ್ಬೇಕಂತ ಅನ್ಸಿತ್ತು. ಸೊ ಅದಕ್ಕಾಗಿ ಮಾಡ್ಕೊಂಡ್ ಬಂದಿದ್ದ. ಸೊ ಇವ ಏನಪ್ಪ ಹಿಂಗ್ ಮಾಡೋಣ, ನೀವು ನನ್ನ ಫ್ರೆಂಡ್ಸ್ ಬಂದು ಚಲೋ ಮಾತಾಡಿ ಎಲ್ಲಾನು ತಗೊಂಡು ನೀವು ಟೇಸ್ಟ್ ಮಾಡಿ ಹೆಂಗೈತೆ ಅಂತೇಳಿ ನೀವು ಹೇಳ್ತೀರಿ ನನಗೆ. ಸೊ ನನಗೂ ಒಂದು ಬೂಸ್ಟ್ ಸಿಗುತ್ತೆ, ನಿಮ್ಮ ಸಪೋರ್ಟ್ ನನಗೆ ಇದ್ದಂಗೆ ಆಗುತ್ತೆ. ಇನ್ನೊಮ್ಮೆ ಮಾಡ್ತೀನಿ ನಾನು ಗಿವ್. ಅವಾಗ ಯಾರು ಹಿಂಜರಿಬೇಡ್ರಿ, ಎಲ್ಲರೂ ಬರ್ರಿ, ಚಲೋ ಚಿಟ್ ಚಾಟ್ ಮಾಡೋಣ, ಮಾತಾಡಿ ಇನ್ನೂ ಸಕ್ಸಸ್ಫುಲ್ ಆಗಿ ಮಾಡೋಣ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಮಿಸ್ಟರ್ ಫುಡ್ ಇಲ್ಲಿ ಫಾಲೋ ಮಾಡ್ಕೋರಿ. ಇನ್ನೊಂದು ಹೊಸ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಬಾಯ್.